ಎಲ್ಲರಿಗೂ ನಮಸ್ಕಾರ. ದಿನ ಪತ್ರಿಕೆಗಳ ಪುಟಗಳನ್ನು ತಿರುವಿ ಹಾಕ್ತಾ ಇದ್ದರೆ ಅಲ್ಲಲ್ಲಿ ಒಂದಷ್ಟು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸುವಂತಹ ಬೇರೆ ಬೇರೆ ಫೀಲ್ಡ್ಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸುದ್ದಿಗಳನ್ನು ನಾವು ದಿನಂಪ್ರತಿ ಎನ್ನುವಂತೆ ನೋಡ್ತಾ ಇರ್ತೇವೆ. ಅಂತಹ ಸುದ್ದಿಗಳನ್ನು ನಿಮ್ಮ ಜೊತೆ ದಿನಕ್ಕೊಂದರಂತೆ ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ಪುಟ್ಟ ಪ್ರಯತ್ನವೇ ಈ ಚೋರಿಕಿಯಾರೆ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ನಿಮಗೆ ಗೊತ್ತಿರಲಿ, ಇಲ್ಲಿ ಹೇಳುವಂತಹ ಯಾವ ಸುದ್ದಿಯನ್ನು ಕೂಡ ನಾನು ನೇರವಾಗಿ ಹೇಳ್ತಾ ಇಲ್ಲ, ಎಲ್ಲವೂ ಬೇರೆ ಬೇರೆ ಪತ್ರಿಕೆಗಳಿಂದ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ದಿನಕ್ಕೊಂದು ಸುದ್ದಿಯಂತೆ ಈ ಒಂದು ಚೋರಿಕಿಯಾರೆ ಮೂಲಕ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇವತ್ತಿನ ಸುದ್ದಿ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸುವಂಥದ್ದು. ನೇರವಾಗಿ ಹೇಳ್ತೀನಿ, ಕೇಳಿಬಿಡಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಎಂ ರಾಚಯ್ಯ ಅನ್ನೋ ವ್ಯಕ್ತಿ 1982ರಲ್ಲಿ ಶಿವಮೊಗ್ಗದ ಕರ್ನಾಟಕ ವಿದ್ಯುತ್ ಮಂಡಳಿ ಕಚೇರಿಗೆ ಗ್ಯಾಂಗ್ಮನ್ ಹುದ್ದೆಯ ಸಂದರ್ಶನಕ್ಕೆ ಹೋಗಿರ್ತಾರೆ. ಓಕೆ, ಆದರೆ ಆಗ ಅದೇನೋ ರೀಸನ್ ಗೊತ್ತಿಲ್ಲ, ಇಂಟರ್ವ್ಯೂ ಕ್ಯಾನ್ಸಲ್ ಆಗಿರುತ್ತೆ. ಅವರು ವಾಪಸ್ ಬರಬೇಕಾದ್ರೆ ತಮ್ಮ 7ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನು ಅಲ್ಲಿಯೇ ಬಿಟ್ಟು ಬಂದಿರ್ತಾರೆ. ಅದೇ ಟೈಮಲ್ಲಿ ಮಾರ್ಕ್ಸ್ ಕಾರ್ಡ್ ಇವ್ರು ಬಿಟ್ಟು ಬಂದಿರ್ತಾರೆ, ಆದರೆ ಅದೇ ಟೈಮಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದ ನಾಗಮಂಗಲದ ಬೊಮ್ಮೇಗೌಡ ಎಂಬುವರಿಗೆ ಆ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರುತ್ತೆ. ಅವರು ಅದನ್ನು ಬಳಸ್ಕೊಂಡು ರಾಚಯ್ಯನವರ ಮಾರ್ಕ್ಸ್ ಕಾರ್ಡನ್ನು ಬೊಮ್ಮೇಗೌಡ ಅವರು ಬಳಸ್ಕೊಂಡು ತಾನೇ ರಾಚಯ್ಯ ಅಂತ ಹೇಳಿಬಿಟ್ಟು ಕೆಲಸಕ್ಕೆ ಸೇರಿರ್ತಾರಂತೆ. ಸೊ ಬರೋಬ್ಬರಿ ಏನಾಗತ್ತೆ, 37 ವರ್ಷಗಳ ನಂತರ, ಅಂದರೆ ಸುಮಾರು 2019ನೇ ಇಸ್ವಿಯಲ್ಲಿ, ನಿಮಗೆ ಗೊತ್ತಿರಲಿ 1982ರಲ್ಲಿ ಆಗಿರುವಂಥದ್ದು. 2019ನೇ ಇಸ್ವಿಯಲ್ಲಿ ಈ ರಾಚಯ್ಯನಿಗೆ ಈ ವಿಷಯ ಗೊತ್ತಾಗತ್ತೆ. ನನ್ನ ಮಾರ್ಕ್ಸ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಈ ಬೊಮ್ಮೇಗೌಡರು ತನ್ನ ಹೆಸರು ಹೇಳ್ಕೊಂಡು ಕೆಲಸವನ್ನು ಪಡ್ಕೊಂಡಿದ್ದಾರೆ, ಸರ್ಕಾರಿ ಸೌಲಭ್ಯಗಳನ್ನು ಅನುಭವಿಸ್ತಿದ್ದಾರೆ ಅಂತ. ಸೊ ಈ ಪುಣ್ಯಾತ್ಮ ಏನು ಮಾಡ್ತಾರೆ, ಪೊಲೀಸರಿಗೆ ದೂರು ನೀಡುವ ಬದಲು ಇಬ್ಬರೂ ಕೂಡ ಮಳವಳ್ಳಿಯಲ್ಲಿಯೇ ಹಿರಿಯರ ಮುಂದೆ ಸೇರಿಕೊಂಡು ಒಂದು ರಾಜ್ಯ ಪಂಚಾಯಿತಿಯನ್ನು ಮಾಡ್ಕೊಳ್ತಾಳೆ. ಆ ಮೂಲಕ ರಾಚಯ್ಯಗೆ ಪ್ರತಿ ವರ್ಷ 2-3 ಲಕ್ಷ ರೂಪಾಯಿ ನೀಡುವುದಾಗಿ ಒಂದು ಒಪ್ಪಂದ ಕೂಡ ಆಗತ್ತೆ. ಅದನ್ನು ನೀಡ್ತಾ ಬಂದಿರ್ತಾರೆ. ನಿಮಗೆ ಗೊತ್ತಿರಲಿ, 2022ರಲ್ಲಿ ಈ ಬೊಮ್ಮೇಗೌಡ ನಿವೃತ್ತರಾಗ್ತಾರೆ. ಆ ಟೈಮಲ್ಲಿ ಬಂದ 10 ಲಕ್ಷ ರೂಪಾಯಿ ಗ್ರ್ಯಾಚ್ಯುಯಿಟಿ ಹಣ ಅಂತ ಏನಿದೆ ಅದನ್ನು ಕೂಡ ಪೂರ್ತಿಯಾಗಿ ರಾಚಯ್ಯನಿಗೆ ನೀಡಿದ್ರಂತೆ. ಓಕೆ, ಒಪ್ಪಂದದ ಪ್ರಕಾರವೋ ಅಥವಾ ಏನೋ ಆಗುತ್ತೆ. ಆದರೆ ಈ ನಿವೃತ್ತಿ ನಂತರ ಪೆನ್ಷನ್ ಬರುತ್ತಲ್ಲ ಬೊಮ್ಮೇಗೌಡರಿಗೆ, ಈ ಬೊಮ್ಮೇಗೌಡರಿಗೆ ಬರ್ತಿದ್ದದ್ದು ಸುಮಾರು 65,000ಕ್ಕೂ ಅಧಿಕ ಹಣ ಬರ್ತಾ ಇತ್ತಂತೆ. ಎಕ್ಸಾಕ್ಟಾಗಿ 65,224 ರೂಪಾಯಿ ಬರ್ತಾ ಇತ್ತು. ಆ ಒಂದು ಹಣದಲ್ಲಿ, ಮಾಸಿಕ ಪೆನ್ಷನ್ ಹಣದಲ್ಲಿ ಕೂಡ ತನಗೆ ಪಾಲು ಬೇಕು ಅಂತ ರಾಚಯ್ಯ ಪಟ್ಟಿಡಿದು ಕೂತ್ಕೊಳ್ತಾರೆ. ಆದರೆ ಬೊಮ್ಮೇಗೌಡರಿಗೆ ಅದನ್ನು ಕೊಡಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಅವ್ರು ಕೊಡೋದಿಲ್ಲ ಅಂತಂದಾಗ ರಾಚಯ್ಯ ಹೋಗಿಬಿಟ್ಟು ಬೆಸ್ಕಾಂನ ವಿಜಿಲೆನ್ಸ್ ವಿಭಾಗಕ್ಕೆ ದೂರು ನೀಡ್ತಾರೆ. ಸೊ ಇವರೆಲ್ಲರೂ ತಪ್ಪು ಮಾಡಿದವರೇ, ರಾಚಯ್ಯಂದು ತಪ್ಪಿದೆ, ಬೊಮ್ಮೇಗೌಡರದ್ದು ತಪ್ಪಿದೆ. ಹಾಗಾಗಿ ಎಲ್ಲರ ವಿರುದ್ಧವೂ ಕಂಪ್ಲೇಂಟ್ ದಾಖಲಾಗಿದೆ. ಮುಂದೇನಾಗತ್ತೆ ಗೊತ್ತಿಲ್ಲ. ಈ ಕಂಪ್ಲೇಂಟ್ ದಾಖಲಾಗಿರೋದು ಫೆಬ್ರವರಿ 5ನೇ ತಾರೀಕಂದು. ಆದರೆ ಒಂದು ಮಾರ್ಕ್ಸ್ ಕಾರ್ಡು, ಅದು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು 40 ವರ್ಷಗಳ ಕಾಲ ಸರ್ಕಾರಿ ಸೌಲಭ್ಯವನ್ನು ಅಥವಾ ಸರ್ಕಾರಿ ಕೆಲಸವನ್ನು ಮಾಡಿದ್ದು ನಿಜಕ್ಕೂ ವಿಚಿತ್ರ ಅನಿಸುತ್ತೆ. ಇಂಟ್ರೆಸ್ಟಿಂಗ್ ಇದೆಯಲ್ವಾ? ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಟ್ಟಿಗೆ ಭೇಟಿಯಾಗ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.